ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆಫ್ಟರ್ ಲಾಂಗ್ ಟೈಮ್ ಒಂದು ರೆಸ್ಟೋರೆಂಟ್ ರಿವ್ಯೂ ಮಾಡ್ತೀವಿ. ಆಲ್ಮೋಸ್ಟ್ 3 ಮಂತ್ಸ್ ಆಗಿತ್ತು. ನನಗೆ ಯೂಟ್ಯೂಬಲ್ಲಿ ಇಷ್ಟವಾದ ಟಾಪಿಕ್ಸಲ್ಲಿ ಇದೊಂದು ತುಂಬ ಇಷ್ಟವಾದ ಟಾಪಿಕ್, ರೆಸ್ಟೋರೆಂಟ್ ರಿವ್ಯೂ. ಪರ್ಸ್ನಲಿ ತುಂಬಾ ಫುಡಿ ನಾನು, ಆ್ಯಂಡ್ ಡಿಫ್ರೆಂಟ್ ಪ್ಲೇಸಸ್ಗೆ ಎಕ್ಸ್ಪ್ಲೋರ್ ಮಾಡಬೇಕು, ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಬೇಕು ಅಂತ ತುಂಬಾ ಇಷ್ಟ. ಸೊ ಆ ಪ್ರೋಸೆಸ್ಸಲ್ಲಿ ನಾನು ಹೋದಾಗೆಲ್ಲ ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ತಿರ್ತೀನಿ. ಆ್ಯಂಡ್ ಸುಮಾರು ಜನಕ್ಕೆ ಅದು ಇಷ್ಟ ಆಗುತ್ತೆ. ಪರ್ಸ್ನಲಿ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಫಾಲೋ ಮಾಡಿ ನಾನು ತೋರಿಸಿರೋ ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಯಾವ ತೋರಿಸ್ತೀಯ ಅಂತ ಕೂಡ ಕೇಳ್ತಾ ಇರ್ತಾರೆ. ಈವನ್ ಇನ್ಸ್ಟಾಗ್ರಾಮ್ಸಲ್ಲಿ ನಂಗೆ ಸುಮಾರು ಜನ ಈ ನಡುವೆ ರೆಸ್ಟೋರೆಂಟ್ಸ್ ತೋರಿಸ್ತಾ ಇಲ್ಲ, ತೋರಿಸಿ ಅಂತ ಕೇಳ್ತಾರೆ. ಐ ಫೀಲ್ ವೆರಿ ಹ್ಯಾಪಿ. ಸೊ ಇವತ್ತು ನಾನು ತೋರಿಸ್ತಿರೋ ಪ್ಲೇಸ್ ಬಂದ್ಬಿಟ್ಟು ಟಿಕ್ಕಿ ವಿಲೇಜ್ ಅಂತ. ಸೊ ಸರೌಂಡಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ಲಿ ಸಿಟಿ ಔಟ್ಸ್ಕಟ್ಟಲ್ಲಿ ಹೆಸರುಘಟ್ಟ ರೋಡಲ್ಲಿ ಬರೋವಂಥ ಒಂದು ಕೆಫೆ, ರೆಸ್ಟೋರೆಂಟ್ ಆರ್ ಡಾಬಾ ಸ್ಟೈಲ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್, ಇಫ್ ಪಾಸಿಬಲ್ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಯಾರಾದರೂ ವಿಸಿಟ್ ಮಾಡಬೇಕು ಅಂದರೆ ವಿಸಿಟ್ ಮಾಡಿ. ನನ್ನ ಪ್ಲೇಸಿಂದ 6 ಕಿಲೋಮೀಟರ್ಸ್ ಆಗಿತ್ತು, ಬಟ್ ಮೇನ್ ಸಿಟಿಯಿಂದ ಬರಬೇಕಂದ್ರೆ ಡೆಫಿನೆಟ್ಲಿ ತುಂಬಾ ದೂರ. ತುಂಬ ಸಿಟಿ ಔಟ್ಸ್ಕಟ್, ನೀವು ಆ ಸರೌಂಡಿಂಗ್ಸೇ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ, ತುಂಬ ಒಳಗಡೆ ಇರುತ್ತೆ. ಬಟ್ ಒನ್ ಟೈಮ್ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕಾಗಿರೋಂಥ ಬ್ಯೂಟಿಫುಲ್ ಕೆಫೆ ರೆಸ್ಟೋರೆಂಟ್ ಇದು. ಒಳ್ಳೆ ಪೀಸ್ಫುಲ್ ಆ್ಯಂಬಿಯನ್ಸಲ್ಲಿ ಫುಲ್ ಆಫ್ ಗ್ರೀನರಿ ಮಧ್ಯೆ ಹಟ್ಸ್ ಇರುತ್ತೆ. ಹಟ್ಸಲ್ಲಿ ಡೈನಿಂಗ್ ಪ್ರೊವೈಡ್ ಮಾಡ್ತಾರೆ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದೆ ಫ್ರೆಂಡ್ಸ್. ಪೀಸ್ಫುಲ್ಲಾಗಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ಸ್ ಎಂಜಾಯ್ ಮಾಡಬೇಕಂದ್ರೆ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ. ಇಫ್ ಪಾಸಿಬಲ್ ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ. ಏನಕ್ಕೆ ಅಂದರೆ ಹಟ್ಸ್ ತುಂಬ ಲಿಮಿಟೆಡ್ ಇರೋದ್ರಿಂದ ಕೆಲವೊಂದು ಸಾರಿ ವೆಯ್ಟ್ ಮಾಡಬೇಕಾಗಿ ಬರುತ್ತೆ ಇಲ್ಲಿ ಬಂದಾಗ ನೀವು ಹಟ್ಸಲ್ಲಿ ಡೈನಿಂಗ್ ಎಂಜಾಯ್ ಮಾಡಬೇಕಂದ್ರೆ. ಸೊ ಹಾಗಾಗಿ ನಂಬರ್ಸ್ ನೀವು ಮೊದಲೇ ಕಾಂಟ್ಯಾಕ್ಟ್ ಮಾಡಿ. ಸೊ ಟೈಮ್ಗೆ ನಾವು ಬರ್ತೀವಿ ಅಂದರೆ ನಿಮಗೆ ಅವೈಲಬಿಲಿಟಿ ಇಟ್ಟಿರ್ತಾರೆ, ಅಂದರೆ ನಿಮಗೋಸ್ಕರ ರಿಸರ್ವ್ ಮಾಡ್ತಾರೆ. ಆ್ಯಂಬಿಯನ್ಸ್ಗಂತೂ 10/10 ಕೊಡಬೇಕಾಗತ್ತೆ ಫ್ರೆಂಡ್ಸ್. ಅಷ್ಟು ಬ್ಯೂಟಿಫುಲ್ ಪೀಸ್ಫುಲ್ ಗ್ರೀನರಿ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ ಇದೆಲ್ಲ ಸರೌಂಡಿಂಗ್ಸ್ ಎಲ್ಲ. ಆ್ಯಂಡ್ ಇದು ಫ್ಯಾಮ್ಲಿ ಫ್ರೆಂಡ್ಲಿ ರೆಸ್ಟೋರೆಂಟ ಅಂದರೆ ಡೆಫಿನೆಟ್ಲಿ 100% ಫ್ಯಾಮ್ಲಿ ಫ್ರೆಂಡ್ಲಿ ರೆಸ್ಟೋರೆಂಟ್ಸೇ. ಹ್ಯಾಪಿಯಾಗೆ ಕಿಡ್ಸ್ ಜೊತೆ ಕೂಡ ಬರ್ಬೋದು ನೀವು. ಫ್ಯಾಮ್ಲಿ ಗೆಟ್ ಟುಗೆದರ್ಸ್ ಇಲ್ಲ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ಸ್, ಬರ್ಡೇ ಪಾರ್ಟೀಸ್ ಎಲ್ಲ ಎಂಜಾಯ್ ಮಾಡೋಕ್ಕೆ ಎಕ್ಸಲೆಂಟ್ ಪ್ಲೇಸ್ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿದೆ. ವಿತ್ ಓಪನ್ ಎನ್ವಿರಾನ್ಮೆಂಟಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಫುಡ್ ಹೇಗಿತ್ತು ಅಂತ ನೋಡೋಣ. ಈ ಪ್ಲೇಸಲ್ಲಿ ಮೆನ್ಯೂ ಬಂದ್ಬಿಟ್ಟು ತುಂಬ ನಾರ್ಮಲ್ ಬೇಸಿಕ್ ಮೆನ್ಯೂ, ಅಂದರೆ ನಾರ್ಮಲ್ ಇಂಡಿಯನ್ ಫುಡ್ ಮಾತ್ರ ಸಿಗುತ್ತೆ. ನಾರ್ತ್ ಇಂಡಿಯನ್ ಆ್ಯಂಡ್ ಸೌತ್ ಇಂಡಿಯನ್ ಆಲ್ ಕೈಂಡ್ ಆಫ್ ನಾನ್ ವೆಜ್ ಆ್ಯಂಡ್ ವೆಜ್ ವೆರೈಟೀಸ್ ಸಿಗುತ್ತೆ. ಯಾವುದೇ ಥರ ಚೈನೀಸ್, ಪಾಸ್ತಾಸ್, ಪಿಜ್ಜಾಸ್ ಈ ಥರದ್ದೆಲ್ಲ ಏನೂ ಸಿಕ್ಕೋದಿಲ್ಲ. ಕಂಪ್ಲೀಟ್ಲಿ ಇಂಡಿಯನ್ ಫುಡ್ ಮಾತ್ರನೇ ಸಿಗುತ್ತೆ. ಮೇನ್ಲಿ ಇಲ್ಲಿ ನಾನ್ ವೆಜ್ ಅಂದರೆ ತುಂಬಾ ಸ್ಪೆಷಲ್ ಇದೆ. ಸೊ ನಾನು ತುಂಬ ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು ಈ ಫಸ್ಟ್ ವೆರೈಟಿ ನೀವೇನು ನೋಡ್ತಿದ್ರೆ ಅದನ್ನು ಬಂದ್ಬಿಟ್ಟು ಟಿಕ್ಕಿ ಸ್ಪೆಷಲ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಎಕ್ಸಲೆಂಟ್ ಆಗಿತ್ತು, ಹೈಲಿ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೋನಿ ಚಿಕನ್ ಅಂತ ಹೇಳಿ. ಮಕ್ಕಳ ಜೊತೆ ಹೋದರೆ ಡೆಫಿನೆಟ್ಲಿ ನೀವು ಇದನ್ನು ಆರ್ಡರ್ ಮಾಡಬೇಕಾಗತ್ತೆ. ಪ್ರೈಸ್ ಪಾಯಿಂಟ್ ಹಾಗೂ ಕ್ವಾಂಟಿಟಿ, ಟೇಸ್ಟ್, ಎವ್ರಿಥಿಂಗ್ 10/10 ಕೊಡ್ತೀನಿ ಫ್ರೆಂಡ್ಸ್. ಈ ಪರ್ಟಿಕ್ಯುಲರ್ ರೆಸಿಪಿಗೆ ಮಾತ್ರ ಕ್ವಾಂಟಿಟಿ ಜಾಸ್ತಿ ಇತ್ತು ಹಾಗೂ ಪ್ರೈಸ್ ಕೂಡ ತುಂಬಾ ರೀಸನಬಲ್ ಆಗಿತ್ತು, ಹಾಗೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ಫ್ರೆಶ್ ಆಗಿ ಕೂಡ ಅನಿಸ್ತಾ ಇತ್ತು. ಡೆಫಿನೆಟ್ಲಿ ಇದನ್ನು ಮಾತ್ರ ನೀವು ಹೋದರೆ ಟ್ರೈ ಮಾಡಬೇಕು.
ಮೇನ್ಲಿ ಸ್ಟಾರ್ಟರ್ಸ್ ಅಂತೂ ತುಂಬಾ ಟೇಸ್ಟಿಯಾಗಿ ಅನಿಸಿತ್ತು ಫ್ರೆಂಡ್ಸ್. ಚಿಕನ್ ಲಾಲಿಪಾಪ್ ಆಗಿರ್ಬೋದು, ಟಿಕ್ಕಿ ಸ್ಪೆಷಲ್ ಚಿಕನ್ ಹಾಗೂ ಸೋನಿ ಚಿಕನ್, ಎವ್ರಿಥಿಂಗ್ ವಾಸ್ ಎಕ್ಸಲೆಂಟ್. ಡೆಫಿನೆಟ್ಲಿ ಟ್ರೈ ಮಾಡಿ. ಕಿಡ್ಸ್ ಜೊತೆಗೆ ಹೋದರೆ ಪರ್ಫೆಕ್ಟ್ ಇತ್ತು, ಸ್ಪೈಸ್ ಎವ್ರಿಥಿಂಗ್. ಆ್ಯಂಡ್ ಅದ್ರ ಜೊತೆಗೆ ನಾವು ರೋಟಿ ಆ್ಯಂಡ್ ಕಡಾಯಿ ಚಿಕನ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಕಡಾಯಿ ಚಿಕನ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಅನಿಸ್ತು. ಯಾಕೋ ಗೊತ್ತಿಲ್ಲ, ಅಷ್ಟೊಂದು ನನಗೆ ಟೇಸ್ಟ್ಫುಲ್ಲಾಗಿ ಏನೂ ಅನಿಸಿಲ್ಲ. ನಾನು ಇದನ್ನು ಮಾತ್ರ ರೆಕಮೆಂಡ್ ಮಾಡೋದಿಲ್ಲ. ಬೇಕಾದರೆ ನೀವು ಬೇರೆದು ಯಾವುದಾದ್ರೂ ಟ್ರೈ ಮಾಡಿ ನೋಡ್ಬೋದು. ಆ್ಯಂಡ್ ಕಮಿಂಗ್ ಟು ಡೆಸರ್ಟ್ಸ್ ಬಂದ್ಬಿಟ್ಟು ಇಲ್ಲಿ ಏನು ಸ್ಪೆಷಲ್ ಡೆಸರ್ಟ್ಸು ಐಸ್ ಕ್ರೀಮ್ಸ್ ಎಲ್ಲ ನಿಮ್ಗೆ ಏನೂ ಸಿಕ್ಕಲ್ಲ ಫ್ರೆಂಡ್ಸ್. ನಾರ್ಮಲ್ ಕೋನ್ ಐಸ್ ಕ್ರೀಮ್ ಅದು ಮಾತ್ರನೇ ಸಿಕ್ಕತ್ತೆ ಅಷ್ಟೇ. ಆ್ಯಂಡ್ ಕೆಲವೊಂದು ಐಟಮ್ಸ್ ವಾಸ್ ನಾಟ್ ಏಬಲ್ ಟು ಈಟ್. ಏನಕ್ಕೆ ಅಂದರೆ ನಾವು ಹೋಗಿದ್ದಿಬ್ಬರೇ ಅದು ಕಂಪ್ಲೀಟ್ ಮಾಡೋಕ್ಕಾಗ್ದಿರ ನಾವು ಮಿಕ್ಕಿರೋದೆಲ್ಲ ಕೂಡ ಪಾರ್ಸಲ್ ಮಾಡಿಸಿದ್ವಿ. ಸೊ ಹ್ಯಾಪಿಲಿ ನೀವು ಬೇಕಾಗಿರೋದೆಲ್ಲ ಆರ್ಡರ್ ಮಾಡಿ, ಎಷ್ಟು ಬೇಕಾದ್ರೂ ಅಷ್ಟು ಸರ್ವ್ ಮಾಡಿ ಊಟ ಮಾಡಿ, ಮಿಕ್ಕಿದೆಲ್ಲ ಕೂಡ ನಾವು ಪಾರ್ಸಲ್ ಕೂಡ ಮಾಡಿಸ್ಕೋಬೋದು. ಬೆಸ್ಟ್ ಆಪ್ಷನ್ ಇದು. ಆ್ಯಂಡ್ ಫೈನಲಿ ಬಿಲ್ಲಿಂಗ್ ವಿಷಯಕ್ಕೆ ಬಂದರೆ ಪ್ರೈಸಸ್ ವರ್ ವೆರಿ ರೀಸನಬಲ್. ನಾನು ಚೀಪ್ ಅಂತ ಹೇಳಲ್ಲ, ಬಟ್ ರೀಸನಬಲ್ ಆಗಿದೆ. ಹೈ ಕಾಸ್ಟ್ ಎಲ್ಲ ಏನೂ ಇಲ್ಲ ಇಲ್ಲಿ. ಹ್ಯಾಪಿಲಿ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡ್ಬೋದು. ಹೈಲಿ ರೆಕಮೆಂಡ್ ಮಾಡ್ತೀನಿ ಪ್ಲೇಸ್ನ. ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. I shall meet you in my next video. Till then, bye bye. Take care.